ನಮಸ್ಕಾರ ಸರ್. ನಮಸ್ತೆ ಮ್ಯಾಮ್. ಇವತ್ತು ನಿಮ್ದು ಫಾರ್ಮಿಗೆ ಬಂದು ಪವನ್ ನರ್ಸರಿಗೆ ಬಂದು ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ಇಲ್ಲೇ ಇದ್ಬಿಡೋಣ ಅನ್ನೋ ಫೀಲಿಂಗ್ ಇದೆ. ಬಿಕಾಸ್ ಸೋ ಮಚ್ ಆಫ್ ನೇಚರ್ ಇಲ್ಲಿ ಎಲ್ಲ ಆರ್ಗ್ಯಾನಿಕಲಿ ಫಾರ್ಮ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಜರ್ನಿ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಮಗೆ. ಹೇಗೆ ನೀವು ಈ ಸ್ಟೇಜ್ವರೆಗೂ ರೀಚ್ ಆದ್ರಿ ಅಂತ. ನಾವು ಆ್ಯಕ್ಚುಲಿ ಆಂಧ್ರದಿಂದ ಅಂದ್ರೆ 30 ಇಯರ್ಸ್ ಬ್ಯಾಕ್ 30 ಇಯರ್ಸ್ನಿಂದ ನಾವು ಫಾರ್ಮಿಂಗೇ ಮಾಡ್ತಾ ಇದೆ, ಎಲ್ಲ ಕೆಮಿಕಲ್ ಫಾರ್ಮಿಂಗ್. ಲಾಸ್ಟ್ ಒಂದು 6 to 7 ಇಯರ್ಸ್ನಿಂದ ಇದು ನಾವು ಸುಭಾಷ್ ಪಾಲೇಕರ್ ಮೆಥಡ್ ಅಂತ ಒಂದು ಪದ್ಧತಿನಲ್ಲಿ ಬಂದಿದೆ. ಅಂದರೆ ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಬೇಜಾರಾಗಿದೆ, ಅಂದರೆ ನಮಗೂ ಫೈನಾನ್ಷಿಯಲಿ ವೈಬಲ್ ಆಗ್ತಾ ಇಲ್ಲ ಮತ್ತು ಅದರಲ್ಲಿ ನಮಗೂ ಇದು ಸ್ಯಾಟಿಸ್ಫ್ಯಾಕ್ಷನು ಬರ್ತಾ ಇಲ್ಲ. ಅದು ಸಲುವಾಗಿ ಇದು ಪ್ಲಾಂಟೇಶನ್ ಬಗ್ಗೆ ಇದು ಕರೋನಾ ಟೈಮಲ್ಲಿ ವೀಡಿಯೋಸ್ ನೋಡಿ ಅದನ್ನು ಇದು ಮನೆಯಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ಮತ್ತು ಮನೆಯಲ್ಲಿ ಭಾಳ ನಮ್ಮ ಅಣ್ಣ ಇವರೆಲ್ಲ ಭಾಳ ಸಹಕಾರ ಕೊಡ್ತಾರೆ. ಅವರು ಸಹಕಾರದಿಂದ ನಾವು ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಚಾಲೂ ಮಾಡಿದೆ. ಆರ್ಗ್ಯಾನಿಕ್ನೂ ಅಲ್ಲ, ಇದು ಪ್ಯೂರ್ ಸುಭಾಷ್ ಪಾಲೇಕರ್ SPNF ಮೆಥಡ್ ಅಂತಾರೆ. ಇದು ಸುಭಾಷ್ ಪಾಲೇಕರ್ ನ್ಯಾಚುರಲ್ ಫಾರ್ಮಿಂಗ್. ಸುಭಾಷ್ ಪಾಲೇಕರ್ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ಅಂದರೆ ಅದರಲ್ಲಿ ಏನು ಮೇನ್ ನಮ್ಮದು ದೇಸಿ ಕಂಟ್ರಿ ಕೌ ಬೇಕು, ಅಂದ್ರೆ ನಮ್ಮದು ದೇಶಿ ಆಕಳು ಏನಿದೆ ಅದು ಮೇಲೆ ಡಿಪೆಂಡ್ ಇದೆ ಹೊಲ. ಇದು ಅಂದ್ರೆ ಅದರಿಂದ ಗೋಮೂತ್ರ ಬರ್ತದೆ, ಸೆಗಣಿ ಬರ್ತದೆ. ಅದರಿಂದ ನೀವು ಘನಜೀವಾಮೃತ ಅಂತ ಒಂದು ಪ್ರಾಡಕ್ಟ್ ತಯಾರು ಮಾಡ್ತೀವಿ ಮತ್ತು ಜೀವಾಮೃತ ಅಂತ ಒಂದು ಪ್ರಾಡಕ್ಟ್ ತಯಾರು ಮಾಡ್ತೀವಿ. ಅದು ಎರಡರಿಂದನೇ ನಾವು ತೋಟದಲ್ಲಿ ಇನ್ಪುಟ್ ನಾವು ಗೇಟ್ ಒಳಗಡೆ ಏನಿದೆ ಅದು ನಾವು ಒಟ್ಟು ಯಾವುದು ನಾವು ಪ್ರಾಡಕ್ಟ್ ನಾವು ಯೂಸ್ ಮಾಡಲ್ಲ. ಓನ್ಲಿ ನಾವು ಹೊಲನಲ್ಲಿ ನಾವೇ ತಯಾರು ಮಾಡಿಕೊಂಡು ದೇಶಿ ಆಕಳು ಏನು ಕೊಡ್ತೀವಿ ಅದರಿಂದನೇ. ಅಂದ್ರೆ ಅದು ಹಾಲು ಕೊಟ್ಟಿದೆ ಅಂದ್ರೆ ಅದು ಔಷಧಿ, ಅದು ಸೆಗಣಿ ಕೊಟ್ಟಿದೆ ಅಂದ್ರೆ ಅದು ಔಷಧಿ, ಮತ್ತು ಗೋಮೂತ್ರನೂ ಔಷಧಿ. ಇದರಿಂದ ತಯಾರು ಮಾಡಿದ ಪ್ರಾಡಕ್ಟ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಗೋ ಆಧಾರಿತ ಸೇತಿ ಅಂತಾರೆ ಇದಕ್ಕೂ. ಅದನ್ನು ಜಾಸ್ತಿ ಅವಶ್ಯಕತೆ ಇಲ್ಲ, ಅಂದ್ರೆ ನಿಮ್ಗೂ ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಕ್ವಾಂಟಿಟಿ ಆಫ್ ದಿಸ್ ಥಿಂಗ್ ಬೇಕು ಅದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಕ್ವಾಂಟಿಟಿ 10 ಕಿಲೋ ಸೆಗಣಿ 10 ಲೀಟರ್ ಗೋಮೂತ್ರ ತಗೊಂಡು ಒಂದು 200 ಲೀಟರ್ ಬ್ಯಾರೆಲ್ ನೀವು ಜೀವಾಮೃತ ತಯಾರು ಮಾಡ್ಬೋದು. ಅದು 200 ಲೀಟರ್ ಜೀವಾಮೃತನು ಎವ್ರಿ 15 ಡೇಸ್ ಒಂದ್ಸಲ ನೀವು ಅಪ್ಲೈ ಮಾಡಬೇಕು ಗಿಡಗಳಿಗೆ. ಅದರಿಂದ ನಿಮ್ಗೂ ಮೈಕ್ರೋಬಿಯಲ್ ಕಲ್ಚರ್, ಇಟ್ ಈಸ್ ಅ ಮೈಕ್ರೋಬಿಯಲ್ ಕಲ್ಚರ್, ಇಟ್ ಈಸ್ ನಾಟ್ ಮ್ಯಾನ್ಯೂರ್ ಆಕ್ಚುಲಿ. ಅದು ಮೈಕ್ರೋಬಲ್ ಕಲ್ಚರ್ದಿಂದ ನಿಮ್ಮ ನೇಲ ಅಂದರೆ ನಿಮ್ಮ ಸಾಯಿಲ್ ಬ್ಯೂಟಿಫುಲ್ ತಯಾರಾಗ್ತದೆ. ಅದರಿಂದ ಇದು ಎಲ್ಲ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇದೇನು ದೊಡ್ಡ ಕೆಲಸ ಅಲ್ಲ ಆಕ್ಚುಲಿ, ವೆರಿ ಈಸಿ. ಸ್ವಲ್ಪ ಕಮಿಟ್ಮೆಂಟ್ ಬೇಕು, ಟೈಮ್ ಬೇಕು, ಇಂಟ್ರೆಸ್ಟ್ ಬೇಕು. ಟೋಟಲ್ ಮೋರ್ ದನ್ 250 ವೆರೈಟಿ ಆಫ್ ಸ್ಪೀಸೀಸ್ ಅದಾವ ಮ್ಯಾಮ್ ನಮ್ಮ ಹತ್ರ. ಅದರಲ್ಲಿ ಅಂದ್ರೆ ಮ್ಯಾಂಗೋ 120 ವೆರೈಟೀಸ್ ಅದಾವ. ಮ್ಯಾಂಗೋ ಎಲ್ಲ ಕೂಡಿ ಒಂದೇ ವೆರೈಟಿ. ಜಾಕ್ ಫ್ರೂಟ್ 47 ವೆರೈಟೀಸ್ ಅದಾವ. ಲಿಂಬೆ ಹಣ್ಣೆ 25 ವೆರೈಟೀಸ್ ಅದಾವ. ಅಂದ್ರೆ ಇಂಥ ಎಲ್ಲ ಸ್ಪೀಸೀಸ್ 250ಕ್ಕಿಂತ ಜಾಸ್ತಿ ಅದಾವ ಆಕ್ಚುಲಿ. ಅಷ್ಟು ವೆರೈಟಿ ಎಲ್ಲ ಕಲ್ಕತ್ತಾದಿಂದ, ಶಿವಮೊಗ್ಗದಿಂದ ಮತ್ತು ಸಾತಾರ, ಕೇರಳ ಎಲ್ಲ ನರ್ಸರಿ ಕಡೆ ನಾವು ಎಲ್ಲ ಸಂಗ್ರಹ ಮಾಡಿ ನಾವು ಪ್ಲಾಂಟೇಶನ್ ಮಾಡ್ತೀವಿ. ಬೆಳಗಾಂ ಕ್ಲೈಮೇಟ್ ಇವೆಲ್ಲವೂ ಬರ್ತಾ ಇದಾವೆ. ಕೆಲವೊಂದು ಅಂದ್ರೆ ಟ್ರಾಪಿಕಲ್, ಇದು ಟ್ರಾಪಿಕಲ್ ವೆದರ್, ಸಬ್ ಟ್ರಾಪಿಕಲ್, ಟ್ರಾಪಿಕಲ್ ಫ್ರೂಟ್ಸ್ ಎಲ್ಲ ಇಲ್ಲಿ ಬೆಳಗಾಮಲ್ಲಿ ಸಕ್ಸಸ್ ಆಗ್ತವೆ. ಟೆಂಪರೇಟ್ ಫ್ರೂಟ್ಸ್ ಮತ್ತು ಇದು ಸ್ಟೋನ್ ಫ್ರೂಟ್ ಕ್ಯಾಟಗರಿ ಅಷ್ಟೇ ನಮಗೂ ಈಗನೂ ಸಕ್ಸಸ್ ಸಿಕ್ಕಿಲ್ಲ. ಇದು ನೇಲಕ್ಕೆ, ಇದು ವಾತಾವರಣಕ್ಕೆ ಈಗನೂ ಸಕ್ಸಸ್ ಆಗಿಲ್ಲ. ಮುಂದೆ ನೋಡ್ಬೇಕು ಆಕ್ಚುಲಿ. ಬಟ್ ಜಸ್ಟ್ ನೀವು ಜೀವಾಮೃತ ಹಾಕ್ತೀವಿ ಅಂತ ಹೇಳಿದ್ವಿ ಪ್ಲಾಂಟ್ಸ್ ಗೆಲ್ಲ, ಮತ್ತೆ ಏನಾದ್ರು ಇನ್ಸೆಕ್ಟ್ಸ್ ಅಟ್ಯಾಕ್ ಆಯ್ತು, ಜೀವಾಮೃತ 1:10 ರಿವಲ್ಯೂಷನ್ ನಲ್ಲಿ ಮಾಡಿ ನೀವು ಸ್ಪ್ರೇ ಮಾಡಿದ್ರೆ ಅದನ್ನು ಕಂಟ್ರೋಲ್ ಆಗುತ್ತೆ. ಸ್ಪ್ರೇ ಸಲುವಾಗಿ ಮತ್ತು ಡ್ರೆಂಚಿಂಗ್ ಸಲುವಾಗಿ ನಾವು ಅದೇ ಯೂಸ್ ಮಾಡ್ತೀವಿ. ಎರಡು ಸಲುವಾಗಿ ಅದೇ ಯೂಸ್ ಮಾಡ್ತೀವಿ ನಾವು. ಸೊ ನೀವು ಇದನ್ನ ಎಷ್ಟು ಜನಕ್ಕೆ ಸಪ್ಲೈ ಮಾಡ್ತಿದ್ದೀರಾ ಸರ್ ಆಲ್ರೆಡಿ? ಸಪ್ಲೈ ನಾವು ಹೊರಗಡೆ ಮಾರ್ಕೆಟ್ ತಗೊಂಡು ಹೋಗ್ತಾ ಇಲ್ಲ. ಇಲ್ಲೇ ಗೋವಾದಿಂದ, ಜಾಂಬೂಡಿಂದ ಕಸ್ಟಮರ್ಸ್ ಬರ್ತಾರೆ, ಅವ್ರು ತಗೊಂಡು ಹೋಗ್ತಾರೆ, ಡೈರೆಕ್ಟ್ ತಗೊಂಡು ಹೋಗ್ತಾರೆ. ನಾವು ಎಲ್ಲಿ ಹೋಗಿ ಮಾರ್ಕೆಟ್ ಕೊಡೋದು ಇಲ್ಲ ಈಗ. ಅಂದ್ರೆ ನಮ್ದು ಪ್ರೊಡಕ್ಷನ್ ಈಗನೇ ಜಸ್ಟ್ ಶುರುವಾತ ಆಗಿದೆ. ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲ. ಈಗ ಹಲಸಿನ ಹಣ್ಣು ಬರ್ತದೆ, ಬನಾನಾ ಬರ್ತದೆ, ಪಾಪ. ಅಂದ್ರೆ ನಾವು ಏನು ಮಾಡಿದ್ವಿ ಅದು ಆಗಿ ನಮ್ಗೆ ಲಾಭ, ಪ್ರಾಫಿಟ್. ಅಂದ್ರೆ ಎಲ್ಲ ಗಿಡ ಮಿನಿಮಮ್ ಫ್ರೂಟ್ ಬೇರಿಂಗ್ ಆಗ್ಬೇಕಂದ್ರೆ 5 to 6 ಇಯರ್ಸ್ ಈಗ ತೆಂಗಿನ ಗಿಡ ಹಚ್ಚಿರಿ 5 to 6 ಇಯರ್ಸ್ ವೇಟ್ ಮಾಡಬೇಕು. ಮತ್ತು ಅಡಿಕೆ ಗಿಡ ಹಚ್ಚಿರಿ 5 to 6 ಇಯರ್ಸ್ ವೇಟ್ ಮಾಡಬೇಕು. ಮಾವಿನ ಹಣ್ಣು ಒಂದು 3 ವರ್ಷ ವೇಟ್ ಮಾಡಬೇಕು. ಅಂದ್ರೆ ನಮ್ಮೆಲ್ಲ ಗಿಡ ನಾವು ಪ್ಲಾಂಟೇಶನ್ ಮಾಡಿದೆ ಎಲ್ಲ ಈಗ ಹಾರ್ವೆಸ್ಟಿಂಗ್ ಇನ್ನೊಂದು 1 or 2 ಇಯರ್ಸ್ ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟ್ ಆಗ್ತದೆ. ಅವಾಗ ನಮ್ಗೆ ಕಮರ್ಷಿಯಲಿನೂ ವಯಬಲ್ ಇದೆ. ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಏನು ಜನರಿಗೆ ಒಂದು ಭಯ ಇರುತ್ತೆ. ನಾವು ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತೀವಿ, ನಮಗೆ ಈಲ್ಡ್ ಬರಲ್ಲ, ವಾಟ್ ಎವರ್ ವಿ ಹ್ಯಾವ್ ಇನ್ವೆಸ್ಟೆಡ್ ವಿ ಕಾಂಟ್ ಗೆಟ್ ಇಟ್ ಬ್ಯಾಕ್. ಬಟ್ ಆರ್ಗ್ಯಾನಿಕ್ ಫುಡ್ ಇಸ್ ದ ವೇ ವಿ ಶುಡ್ ಈಟ್. ದಟ್ಸ್ ದ ವೇ ಆಫ್ ಲೈಫ್ ಆಕ್ಚುಲಿ. ಮೊದಲೆಲ್ಲ ಹಂಗೆ ಇತ್ತು. ಆಮೇಲೆ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಬಂದೆಲ್ಲ ಹಾಳಾಗ್ತದೆ. ಪೀಪಲ್ ಆರ್ ಗೆಟಿಂಗ್ ಇಂಟು ಕ್ರಾನಿಕ್ ಡಿಸಾರ್ಡರ್ಸ್ ಬಿಕಾಸ್ ಆಫ್ ದಿಸ್.
ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಇದಾವೆ, ಕಾರ್ಸಿನೋಜನ್ಸ್ ಇದಾವೆ. Yes. ಸೊ ಅವರಿಗೆಲ್ಲ ಒಂದು ಮೆಸೇಜ್ ನಿಮ್ಮಿಂದ ಒಂದು ಮುಟ್ಟಿಸ್ಬೇಕನ್ನೋದು ನಮ್ಮ ಆಸೆ. ಮೆಸೇಜ್ ಕೊಡೋದಂತ ಕೆಲಸ ನಾವೇನ್ ಮಾಡಿಲ್ಲ. ಆಕ್ಚುಲಿ ಯೂಟ್ಯೂಬ್ ಇಸ್ ಎ ಯೂನಿವರ್ಸಿಟಿ. ನೀವು ಇದು ಅಂದ್ರ తెలుసుకోಬೇಕು, ಇದು ಏನೋ ನಿಮ್ಗೆ ಮಾಹಿತಿ ಬೇಕಂದ್ರ ಯೂಟ್ಯೂಬ್ ಅಲ್ಲಿ ಸುಭಾಷ್ ಪಾಲೇಕರ್ ಅವರು ಮತ್ತು ಗೋಪಾಲ್ ಬಾಯಿ ಸುತಾರಿಯಾ ಅಂತ ಒಬ್ರು ಅದಾರು, ಆಕಾಶ್ ಚೌರಾಸಿಯಾ ಅಂತ ಒಬ್ರು ಅದಾರು, ಮತ್ತು ವಾರ್ತೂರ್ ನಾರಾಯಣ್ ರೆಡ್ಡಿ ಅಂತ ಒಬ್ರು ಅದಾರ. ಇದು ಆಲ್ ಲೆಜೆಂಡರಿ ಪರ್ಸನಾಲಿಟೀಸ್. ಅವ್ರದ್ದು ವಿಡಿಯೋಸ್ ನೋಡಿ ಹೆಂಗ್ ಫಾರ್ಮಿಂಗ್ ಮಾಡ್ಬೇಕು. ಫಾರ್ಮಿಂಗ್ ಮಾಡ್ಬೇಕಂದ್ರ ರೊಕ್ಕ ಏನು ಅವಶ್ಯಕತೆ ಇಲ್ಲ, ನಿಮ್ ಟೈಮ್ ಬೇಕು. ನೀವು ಆರ್ಗಾನಿಕ್ ಫಾರ್ಮಿಂಗ್ ನಿಮ್ಮ ಟೆರ್ರಸ್ ಗಾರ್ಡನ್ ಮೇಲೆ ಒಂದು 200 ಸ್ಕ್ವೇರ್ ಫೀಟ್ ಟೆರ್ರಸ್ ಗಾರ್ಡನ್ ಮೇಲೆ ಹೈದರಾಬಾದ್ ನಲ್ಲಿ ಓನ್ಲಿ ಅವ್ರ ಮನೆಯವರು ಅಲ್ಲಿ ಅಷ್ಟೇ ಕೆಲಸ ಮಾಡಿ ಮಂತ್ಲಿ 5000 rupees ಇನ್ಕಮ್ ತಗೋತಾ ಇದೆ. 200 ಸ್ಕ್ವೇರ್ ಫೀಟ್ ಏರಿಯಾನಲ್ಲಿ ಟೆರ್ರಸ್ ಗಾರ್ಡನಿಂಗ್ ಮಾಡಿ. ದಿಟ್ ಈಸ್ ನೋ ಲಿಮಿಟ್. ನಿಮ್ಗೆ ನೇಲೆ ಬೇಕು, ಇದು 1 ಎಕರೆ ಇರಬೇಕು, 10 ಗುಂಟೆ ಇರಬೇಕು, ಹಂಗೇನು ಇಲ್ಲ. ನಿಮ್ಗೆ ಮೈಂಡ್ ಇರ್ಬೇಕು ಅಷ್ಟೇ, ಟೈಮ್ ಇರ್ಬೇಕು ಅಷ್ಟೇ. ಇದು ಇದೆ ಅಂದ್ರೆ ನೀವು ಆರ್ಗ್ಯಾನಿಕಲಿ ಬೆಳೆದಿರೋ ಎಷ್ಟೊಂದು ಫ್ರೂಟ್ಸ್ ಎಲ್ಲ ಬಂದಿದ್ದಾವೆ, ಎಷ್ಟು ಟೇಸ್ಟ್ ಬೇರೆ ಇದೆ. ಹೌದು. ಎಷ್ಟು ರುಚಿಯಾಗಿತ್ತಂದ್ರೆ ರಿಯಲಿ ಅದ್ ತಿಂದಾಗ ನಮ್ಗೆ ಗೊತ್ತಾಗುತ್ತೆ ಕೆಮಿಕಲಿ ಗ್ರೋನ್ ಅಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಅದು ಅಂದ್ರ ನಿಮ್ ಬಾಡಿಗೂ ಅದು ಒಂದು ಅಡಾಪ್ಟ್ ಆಗ್ತದೆ. Exactly. ಆಕ್ಚುಲಿ ನ್ಯಾಚುರಲ್ ಆಗಿ ವೈಬ್ರೇಷನ್ಸ್ ಫೀಲ್ ಆಗುತ್ತಲ್ಲ. ಒಂದು ಚಿಕ್ಕ ಫ್ರೂಟ್ ಇರ್ಬೋದು, ಚಿಕ್ಕದು ಅದು ಕ್ವಾಂಟಿಟಿನಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಅದು ನ್ಯೂಟ್ರಿಯೆಂಟ್ ಕ್ವಾಲಿಟೀಸ್ ನಲ್ಲಿ ಇದು 10 ಫ್ರೂಟ್ ಸಮಾನ ಇರ್ತದೆ. ಅಂದ್ರೆ ಒಂದು ಮ್ಯಾಂಗೋ ನಮ್ಮ ಫಾರ್ಮ್ ಇಂದ Potency ಜಾಸ್ತಿ ಇರುತ್ತೆ sir. ಜಾಸ್ತಿ ನ್ಯೂಟ್ರಿಷಿಯಸ್ ಇರ್ತದೆ. ಹಾಗಾದ್ರೆ ಸರ್ ನಾನು ನೋಡಿದಂಗೆ ನೀವು ಹನಿನೂ ಇದನ್ನ ಮಾಡಿದೀರಾ, ಎಸ್ ಮ್ಯಾಮ್. ಅದನ್ನು ಮಾಡ್ತಾ ಇದ್ದೀರಾ ಇಲ್ಲಿ? ನಮ್ಮ ಮನೆ ಸಲುವಾಗಿ ಎಷ್ಟು ಬೇಕೋ ಅಷ್ಟು ಒಂದು 4 ಪೇಟಿಗೆ ನಾವು ಮಾಡಿದೆ. ಅದು ಗವರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸಬ್ಸಿಡಿಯಲ್ಲಿ ಕೊಡ್ತಾರೆ. ಅದು ಆಕ್ಚುಲಿ ಅದರಲ್ಲಿ 2 ಸಕ್ಸಸ್ ಆಗಿದೆ, 2 ಫೇಲ್ ಆಗಿದೆ. ಎವ್ರಿ ಇಯರ್ ನಾವು 4 to 5 ಕಿಲೋ ನಾವು ಹಾರ್ವೆಸ್ಟ್ ಮಾಡ್ತಾ ಇದೆ. ಅದು ಸೂಪರ್ ಟೇಸ್ಟಿ ಇರ್ತದೆ. ಇದರಲ್ಲಿ ಕಟ್ ಮಾಡಿ ನೀವು ತಿಂದು ನೋಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಫಾರ್ಮ್ ಒಂದು ಗೈಡ್ ಮಾಡಿದ್ರಿ ಇವತ್ತು. ಇಷ್ಟೆಲ್ಲ ಫ್ರೂಟ್ಸ್ ತಿಂದ್ವಿ. ಹನಿ ವಾಸ್ ಜಸ್ಟ್ ಅಮೇಜಿಂಗ್. ಮತ್ತೆ ಮಿರಾಕಲ್ ಫ್ರೂಟ್ ತಿಂದ ಮೇಲೆ ಫೀಲಿಂಗ್ ದಟ್ ಅನ್ಸ್ತದೆ. ಬಹಳ ಖುಷಿ ಆಯ್ತು ಸರ್. ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ಪೀಪಲ್. ಥ್ಯಾಂಕ್ ಯು ಸೋ ಮಚ್.